ನಮಸ್ತೆ. ಶ್ರೀಲಂಕಾ ತಮಿಳ್ ಆರಿಜಿನ್, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿಂದ ಒಬ್ರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬಾ ಅದ್ಭುತವಾದ ಪ್ರಶ್ನೆ. ಗುರುಗಳೇ, ಸಾವು ಅಂದ್ರೆ ಏನು? ಮತ್ತೆ ಪದೇ ಪದೇ ಈ ಲೋಕದಲ್ಲಿ ನಾವು ಜನ್ಮ ತಾಳ್ತಾ ಇದ್ದೀವಲ್ಲ, ಈ ಜನ್ಮ ತಾಳೋದನ್ನ ನಿಲ್ಲಿಸೋದು ಹೇಗೆ? ತುಂಬಾ ಅದ್ಭುತವಾದ ಪ್ರಶ್ನೆ. ಫಸ್ಟ್ ಸಾವು ಬಗ್ಗೆ ನಾನು ಕೆಲವು ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ. ನೋಡಿ, ಮಾನವ ಜನ್ಮ ಲೋಕದಲ್ಲಿ ಜನಿಸಿ ತಾಯಿ ಗರ್ಭದಲ್ಲಿ ಸೇರ್ಕೊಂಡು ಅದು ಮಗುವಾಗಿ ಹುಟ್ಟಿ ಬೆಳೆದು ಅದು ದೊಡ್ಡ ವ್ಯಕ್ತಿಯಾಗಿ, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ಈ ಪಂಚ ಇಂದ್ರಿಯಗಳು ಭಗವಂತ ಏನ್ ನಮ್ಮ ದೇಹದಲ್ಲಿ ಕೊಟ್ಟಿದ್ದಾನ, ಈ ಪಂಚ ಇಂದ್ರಿಯಗಳು ಸುಖಗಳನ್ನ ಪಡ್ಕೊಳ್ಳೋದಕ್ಕೆ ಹೋರಾಡ್ತೀವಿ. ಆ ಹೋರಾಟದಲ್ಲಿ ನ್ಯಾಯ ಇರುತ್ತೆ, ಅನ್ಯಾಯ ಇರುತ್ತೆ, ಮೋಸ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ನಮಗೆ ಬೇಕಾಗಿರೋದು ಅಲ್ಟಿಮೇಟ್ ಏನು ಅಂತಂದ್ರೆ ಪಂಚ ಇಂದ್ರಿಯಗಳನ್ನ ಸುಖ. ಪಂಚ ಇಂದ್ರಿಯಗಳು ಏನೇನು ಸುಖಗಳನ್ನ ಅನುಭವಿಸ್ಬೇಕು ಅದನ್ನ ಪಡ್ಕೊಳ್ಳೋದಕ್ಕೆ ಏನು ಮಾಡೋದಕ್ಕೂ ಹೆಸೋದಿಲ್ಲ ಈ ಮನುಷ್ಯ. ಮತ್ತೆ ಇದಿಷ್ಟರಲ್ಲಿ ಅವನಿಗೆ ತೃಪ್ತಿ ಆಗೋದಿಲ್ಲ. ಪಂಚ ಇಂದ್ರಿಯಗಳನ್ನ ತೃಪ್ತಿ ಮಾಡಿದ್ರೆ ಮಾತ್ರ ಆಗೋದಿಲ್ಲ. ಲೋಕದಲ್ಲಿ ಕಣ್ಣಿಗೆ ಕಾಣುವ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಹೋಗ್ತಾನ. ಡಿಟ್ಯಾಚ್ಡ್ ಆಗಿ ಬಾಳ್ಬೇಕು ಅಂತ ಅನ್ನುವ ಸತ್ಯವೇ ಗೊತ್ತಾಗೋದಿಲ್ಲ. ತಗೊಳ್ಳೋ ಪದಾರ್ಥಗಳು ಪ್ರತಿಯೊಂದರ ಜೊತೆಗೂ ಅಟ್ಯಾಚ್ ಆಗಿ ವ್ಯಾಮೋಹನ ಬೆಳೆಸ್ಕೊಂಡು ದುಃಖದಲ್ಲಿ ನೆರಳ್ತಾನೆ. ಇದೇನು ಸಾವು ಬಗ್ಗೆ ಕೇಳಿದ್ರೆ ಏನೇನೋ ಹೇಳ್ತಿರಲ್ಲ, ಅರ್ಥವಾಗಿ ಮಾತಾಡ್ತಿದ್ದೀನಿ. ಫಸ್ಟ್ ಕೇಳಿ. ಪದಾರ್ಥಗಳು ಸಂಗ್ರಹ ಮಾಡುವುದರಿಂದ ಆಗುವ ದುಃಖ ಸಾವು ಬಂದರೂ ಸಹ ಅವನಿಗೆ ಅದು ಮುಗಿಯೋದಿಲ್ಲ. ಯಾಕೆಂದ್ರೆ ಪುನರ್ಜನ್ಮ ಅಂತ ಒಂದಿದೆ. ಕೊನೆಯಲ್ಲಿ ಸಾಯೋವಾಗ ಯಾವ ಸ್ಥಿತಿನಲ್ಲಿ ನಿಮ್ಮ ಮನಸ್ಸು ಇರುತ್ತೆ, ಆ ಸ್ಥಿತಿನ ಮನಸ್ಸು ಮುಂದಿನ ಜನ್ಮಕ್ಕೆ ತಗೊಂಡೋಗುತ್ತೆ. ಅದಕ್ಕೆ ಇಷ್ಟೆಲ್ಲ ಹೇಳಕ್ ಬರ್ತಾ ಇದ್ದೀನಿ. ಪದಾರ್ಥಗಳ ಸಂಗ್ರಹ ಮುಗೀತು, ಅಷ್ಟರಲ್ಲೇ ತೃಪ್ತಿ ಆಗತ್ತಾ? ಸ್ಥಾನಮಾನ, ಈ ಸೊಸೈಟಿನಲ್ಲಿ ಪ್ರತಿಯೊಬ್ಬರಿಗೂ ಸ್ಟೇಟಸ್, ಸ್ಥಾನಮಾನ. ನಮ್ಮ ಅಣ್ಣ ಹಿಂಗಿದ್ದಾನ, ಅಣ್ಣನ ಲೆವೆಲ್ಗೆ ನಾ ಹೋಗ್ಬೇಕು. ನಮ್ಮ ಚಿಕ್ಕಪ್ಪನ ಮಗ ಎಸ್ತರ ಕೊಟ್ಟೋಗಿದ್ದಾನ, ನಾನು ಎಸ್ತರಕ್ಕೆ ಹೋಗ್ಬೇಕು. ಆಸೆಗಳು ದುರಾಸೆಗಳಾಗಿ ಕನ್ವರ್ಟ್ ಆಗಿ ಸ್ಥಾನಮಾನಗಳನ್ನ ಗಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತೀವಿ, ಪರದಾಡ್ತೀವಿ, ಸುತ್ತಾಡ್ತೀವಿ. ತಲೆ ತಿರುಗತ್ತೆ, ದುಃಖ ಆಗತ್ತೆ, ನೋವಾಗತ್ತೆ, ಎಲ್ಲನೂ ತಡಿತೀವಿ. ಆದ್ರೆ ಸ್ಥಾನಮಾನ ಬೇಕು ನನಗೆ. ಹೋರಾಟ, ಪಾಪ್ಯುಲಾರಿಟಿ, ಪ್ರಸಿದ್ಧಿ ಆಗ್ಬೇಕು. ಲೋಕದಲ್ಲಿ ಬೇರೆ ಜನಗಳಿಗಿನ್ನ ನಾನು ತುಂಬಾ ಪ್ರಸಿದ್ಧಿಯಾಗಿ ಬಾಳ್ಬೇಕು. ಹೋರಾಟ. ಈ ಇಷ್ಟರ ಮಧ್ಯದಲ್ಲಿ ಈ ಪಂಚ ಇಂದ್ರಿಯಗಳನ್ನ ಸುಖ. ಎಷ್ಟು ಕಷ್ಟ ನೋಡಿ, ಎಷ್ಟು ಕಷ್ಟಪಡ್ಬೇಕು ನೋಡಿ. ಹಾಗಾದ್ರೆ ಎಲ್ಲ ಬಿಟ್ಬಿಟ್ಟು ಹಿಮಾಲಯ ಬೆಟ್ಟದಲ್ಲಿ ಹೋಗಿ ಕೂತ್ಕೊಂಡು ತಪಸ್ ಮಾಡಕ್ ಹೇಳ್ತೀರಾ ಗುರುಗಳೇ? ಇಲ್ಲ ಇಲ್ಲ, ಆಸೆಗೆ ಕೊನೆ ಇಲ್ಲ. ಒಂದು ಆಸೆ ಮುಗಿದ ಮೇಲೆ ಇನ್ನೊಂದು ಆಸೆ ಹುಟ್ಟತ್ತೆ. ಒಂದು ಆಸೆನಲ್ಲಿ ತೃಪ್ತಿ ಆಗೋದಿಲ್ಲ. ಆಸೆ ಕೊನೆ ಇಲ್ಲ. ಪ್ರತಿ ಒಂದು ಅಂಟಾಕೊಂಡು ದುಃಖನ ಸೇರಿಸ್ಕೋತೀವಿ ಹೊರತು ಸುಖ ಇಲ್ಲ. ಹಾಗಾದ್ರೆ ಎಲ್ಲ ಬಿಟ್ಬಿಟ್ಟು ಕಾವಿ ಪಟ್ಟೆ ಉಟ್ಕೊಂಡು ಓಡೋಟ ಕೇಳ್ತೀರಾ? ಇಲ್ಲ ಇಲ್ಲ, ಸಂತೃಪ್ತಿನ ಬೆಳೆಸ್ಕೋಬೇಕು. ನೋಡಿ, ಈ ಸ್ಪಿರಿಚುವಾಲಿಟಿಗೆ ನೀವು ಯಾವಾಗ ಎಂಟರ್ ಆಗ್ತೀರಾ, ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಿಲ್ಲದೇನೆ ಸಂತೃಪ್ತಿ ಅನ್ನೋದು ಬಂದ್ಬಿಡುತ್ತೆ. ಸಂತೃಪ್ತಿನೇ ಸಂತೋಷದ ಕೋಟೆ.
ಸಂತೃಪ್ತಿನೇ ಸಂತೋಷದ ಕೊಟ್ಟೆ. ಸಂತೃಪ್ತಿನ ಬೆಳೆಸ್ಕೋಬೇಕು ಅಂತಂದ್ರೆ ಸ್ಪಿರಿಚುವಾಲಿಟಿ, ಆಧ್ಯಾತ್ಮಕ್ಕೆ ನೀವು ಖಂಡಿತವಾಗ್ಲೂ ಬರಲೇಬೇಕು. ಓಕೆ, ನೀವು ಸಾವು ಬಗ್ಗೆ ಹೇಳ್ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಲ್ಲ, ಈ ಸಾವು ಬರೋದಕ್ಕೆ ಮೂಲ ಕಾರಣ ಇಷ್ಟೆಲ್ಲ ನೋವು ನೀವು ಯಾವಾಗ ನಿಮ್ಮ ಮನಸ್ಸಲ್ಲಿ ದೇಹದಲ್ಲಿ ನೀವು ತಗೋತೀರಾ, ಆಟೋಮೆಟಿಕ್ ಆಗಿ ಮನಸ್ಸು ದೇಹ ಕುಗ್ಗತ್ತೆ. ಮನಸ್ಸು ದೇಹ ಯಾವಾಗ ಕುಗ್ಗತ್ತೆ, ದೇಹ ಅದು ಹಾಳಾಗೋಗುತ್ತೆ. ದೇಹ ಯಾವಾಗ ಹಾಳಾಗೋಗುತ್ತೆ, ಆಟೋಮೆಟಿಕ್ ಆಗಿ ವಾಸ ಮಾಡೋದಕ್ಕೆ 4 ಗೋಡೆ ಬೇಕು. ಒಂದು ಮನೆ ಅಂದ್ರೆ ಆ 4 ಗೋಡೆ ಯಾವಾಗ ಬಿದ್ದೋಯ್ತು, ವಾಸ ಮಾಡೋಕ್ಕಾಗೋದಿಲ್ಲ, ಬಯಲಾಗೋಯ್ತು. ನಾನು ಬೇರೆ ಮನೆ ಹುಡುಕ್ತೀನಿ. ಆತ್ಮ ಬೇರೆ ಮನೆ ಹುಡುಕತ್ತೆ, ಸಾವನ್ನ ನೀವು ಅಪ್ತೀರ. ಓಕೆ, ಈ ಸಾವು ಅಂದ್ರೆ ಏನು? ನಾವೆಲ್ಲ ಏನ್ ತಿಳ್ಕೊಂಡಿದೀವಿ, ಸಾವು ಅಂದ್ರೆ ಹೃದಯದ ಬಡತ ನಿಂತೋಯ್ತು ಅಂದ್ರೆ ಸತ್ತೋಗ್ತೀವಿ. ಸಾವಿನ ಮೂಲ ಬಾಗಿಲು ಹೃದಯದ ಬಡತ ನಿಲ್ಲೋದು. ಆದ್ರೆ ಇಮಿಡಿಯೇಟ್ ಆಗಿ ಸಾವನ್ನ ಅಪ್ಪಲ್ಲ. ಹಂಗಂದ್ರೆ ಏನು? ಈ ಮನಸ್ಸು ಅಂತ ಸಾವು ಅಂದ್ರೆ ಈ ಮನಸ್ಸು ದೇಹದಿಂದ ಬಿಡುಗಡೆ ಆಗೋದೇ ಸಾವು. ಈ ಮನಸ್ಸು ಯಾವಾಗ ದೇಹದಿಂದ ಬಿಡುಗಡೆ ಆಗತ್ತೆ, ಹೃದಯದ ಬಡತ ನಿಂತಿದ ತಕ್ಷಣ ಮನಸ್ಸು ಬಿಡುಗಡೆ ಆಗೋದಿಲ್ಲ. ಅದು ಆ ಸಾವು ತುಂಬಾ ದಿನದ ಸಾವಾಗಿದ್ರೆ, ಹಂಗಂದ್ರೆ ನೀವು ಬೆಡ್ಡಲ್ಲಿ ಮಲ್ಕೊಳ್ಳೋದು, ಅಥವಾ ರೋಗ ಬರೋದು, ಅಥವಾ ಮುಪ್ಪು ಬರೋದು, ಪೂರ್ಣ ಆಯುಸ್ಸು ಅಂತಾರಲ್ಲ, ಅದನ್ನ ನೀವು ಕಳೆದು ಈ ಭೂಮಿಯನ್ನು ಬಿಟ್ಟು ಹೋಗೋದು. ಅಂತ ಸಮಯ ಬಂದಾಗ ಈ ಆತ್ಮ ಬೇರೆ ಇನ್ನೊಂದು ದೇಹನ ಹುಡುಕಿ ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಕೆಲವರಿಗೆ ಸಡನ್ ಡೆತ್ ಬರುತ್ತೆ. ಸಡನ್ ಡೆತ್ ಬಂದ್ರೆ ಅದಕ್ಕೆ ದೇಹ ಸಿಗಲ್ಲ, ಅದು ಪರದಾಡುತ್ತೆ, ಎಲ್ಲಿ ಹೋಗೋದು ಏನ್ ಮಾಡೋದು ಗೊತ್ತಿಲ್ಲ. ಆ ಪರದಾಟದಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಕಾಲಗಳು ದೇಹದಲ್ಲೇ ಇರುತ್ತೆ. ಅದು ನಿಮ್ಮ ಹೃದಯದ ಬಡತ ಹೋದ್ರೂ ದೇಹದಲ್ಲಿರುತ್ತೆ. ಅದಕ್ಕೆ ನೋಡಿ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಹಿರಿಯರು ಸತ್ತಿದ ತಕ್ಷಣ ತಗೊಂಡೋಗಿ ಸುಟ್ಟು ಬಿಡಲ್ಲ, ಹೂತು ಬಿಡಲ್ಲ. ದೇಹ ಪಾಟ್ ಕಟ್ಟಾಗಿದ್ರು ಸಹ ಸ್ವಲ್ಪ ಇಟ್ಕೊಂಡಿರ್ತೀವಿ. ಕಾರಣ ಕೇಳಿದ್ರೆ ಅಣ್ಣ ಬಂದಿಲ್ಲ, ಚಿಕ್ಕಪ್ಪ ಬಂದಿಲ್ಲ, ದೊಡ್ಡಪ್ಪ ಬರಬೇಕು, ಅಕ್ಕನ ಮಗಳು ಬರಬೇಕು, ಏನೋ ಹೇಳಿ ಒಂದು 24 ಗಂಟೆ ಕಾಲ ಇಟ್ಕೊಂಡಿರ್ತೀವಿ. ಆ 24 ಗಂಟೆ ಕಾಲಗಳು ನೀವು ಏನ್ ಇಟ್ಕೊಂಡಿರ್ತೀರಾ, ಅದರ ಒಳಗಡೆ ಈ ಏನು ಈ ಮನಸ್ಸು ಆತ್ಮ ಅಂತ ಹೇಳ್ತೀವಿ, ಇದು ನಮ್ಮನ್ನ ಬಿಟ್ಟು ಅಗಲತ್ತೆ. ಇದು ರಿಯಲ್ ಸಾವು. ದೇಹದಿಂದ ಮನಸ್ಸು ಯಾವಾಗ ಬಿಟ್ಟು ಹೋಗುತ್ತೆ, ದಟ್ ಇಸ್ ದಿ ರಿಯಲ್ ಡೆತ್. ಅಲ್ಲಿ ತನಕ ಈ ಆತ್ಮ ಅಂತ ಅನ್ನೋದು ಸೆಪರೇಟ್ ಎಂಟಿಟಿ ಆದ್ರೂ ದೇಹದಲ್ಲಿ ಇರುತ್ತೆ. ಓಕೆ, ಇದು ನೀವು ಸಾವು ಬಗ್ಗೆ ನಾನು ತಿಳಿಸಿದ್ದಾಯ್ತು. ಈ ರೀಇನ್ಕಾರ್ನೇಷನ್, ರೀಬರ್ತ್, ಪುನರ್ಜನ್ಮ, ಇದನ್ನು ಹೇಗೆ ಅವಾಯ್ಡ್ ಮಾಡೋದು? ಮುಕ್ತಿ ಪಡ್ಕೋಬೇಕು. ಹೆಂಗೆ ಮುಕ್ತಿಯನ್ನು ಪಡೆಯೋದು? ಕರ್ಮಗಳು ಮಾಡ್ತಾನೆ ಇದೀವಲ್ಲ ನಾವು, ಒಂದೊಂದು ಜನ್ಮದಲ್ಲೂ ಕರ್ಮಗಳನ್ನ ಮಾಡಬೇಕಾದ್ರೆ ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ಕೆಟ್ಟದ್ದು ಮಾಡಿದ್ರೆ ಅನುಭವಿಸ್ಬೇಕು, ಒಳ್ಳೇದು ಮಾಡಿದ್ರು ಅನುಭವಿಸ್ಬೇಕು. ಒಳ್ಳೇದು ಕೆಟ್ಟದ್ದು ಮಾಡದೆ ಅನುಭವಿಸದೆ ಪೂರ್ಣ ಸ್ಥಿತಿಗೆ ಹೇಗೆ ಹೋಗೋದು? ಮುಕ್ತಿ ಸ್ಟೇಟಸ್ನ ಹೆಂಗೆ ಪಡ್ಕೊಳ್ಳೋದು? ಶ್ರೀ ರಾಮಕೃಷ್ಣ ಪರಮಹಂಸರ ಜೀವನನ್ನ ನೋಡಿ, ರಮಣ ಮಹರ್ಷಿ ಜೀವನನ್ನ ನೋಡಿ, ಯೋಗಾನಂದರ ಜೀವನನ್ನ ನೋಡಿ, ಈ ತರ ಬೇಕಾಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಮುಕ್ತಿಯನ್ನ ಪಡ್ಕೊಂಡ್ರು. ಹೆಂಗೆ ಪಡ್ಕೊಂಡ್ರು? ಶ್ರೀ ರಾಘವೇಂದ್ರ ಸ್ವಾಮಿಗಳು ಆ ಸ್ಥಿತಿಗೆ ಬರಬೇಕು ಅಂತಂದ್ರೆ ಅರಿವು 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 ನಾಲೆಡ್ಜ್, ವಿಸ್ಡಮ್. ಹಂಗಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಇಗ್ನೊರೆನ್ಸ್ ಅಂತಾರೆ. ಇಗ್ನೊರೆನ್ಸ್ ನಿಮ್ಮಿಂದ ಹೋಗ್ಬೇಕು. ಇಗ್ನೊರೆನ್ಸ್ ಅಂದ್ರೆ ಏನು? ನಾನು ಹಂಗಂದ್ರೆ ಏನು? ಹೂ ಆಮ್ ಐ, ನಾನು ಯಾರು? ಅದನ್ನ ಫಸ್ಟ್ ನೀವು ತಿಳ್ಕೋಬೇಕು. ಪ್ರಶ್ನೆಗಳು ಕೇಳ್ತಾ ಹೋಗಿ. ನಾನು ಕೃಷ್ಣಮೂರ್ತಿ ಮಗ, ಕೃಷ್ಣಮೂರ್ತಿ ಸುಬ್ರಹ್ಮಣಿ ಮಗ, ಸುಬ್ರಹ್ಮಣಿ ರಾಮಮೂರ್ತಿ ಮಗ, ರಾಮಮೂರ್ತಿ ಇನ್ನೊಬ್ಬನ್ ಮಗ, ಮತ್ತೊಬ್ಬನ್ ಮಗ, ಹಿಂಗೇ ಹೇಳ್ತಾ ಹೋದ್ರೆ ನೀವು ಯಾರು ಅಂತಾನೆ ನಿಮಗೆ ಗೊತ್ತಿಲ್ಲ. ನೀವು ಯಾರುವೇ ಇಲ್ಲ. ನೀವು ಯಾರು? ನೀವು ಏನಕ್ಕೆ ಈ ಲೋಕಕ್ಕೆ ಬಂದಿದ್ದೀರಾ? ಈ ಪುನರ್ಜನ್ಮ ಪಡ್ಕೊಂಡು ಯಾಕೆ ನೀವು ಈ ಲೋಕಕ್ಕೆ ಬಂದಿದ್ದೀರಾ? ಈ ಲೋಕಕ್ಕೆ ಬಂದಾಗ ನೀವು ಏನು ಮಾಡೋದಕ್ಕೋಸ್ಕರ ಬಂದಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ನೀವು ಮಾಡಿರೋದು ಸರಿನಾ ತಪ್ಪಾ? ಏನು ಮಾಡಬೇಕಾಗಿತ್ತು, ಏನು ಮಾಡಬೇಕು? ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಯಾವಾಗ ಸಿಗತ್ತೆ, ಆವತ್ತು ನಿಮಗೆ ಅರಿವು ಬಂದಂಗೆ ಅರ್ಥ. ಪೂರ್ಣ ಅರಿವು ಯಾವಾಗ ಮನುಷ್ಯನಿಗೆ ಬರುತ್ತೆ, ಆವಾಗ ಈ ಸಟಲ್ ಮೈಂಡ್ ಅಂತ ಏನ್ ಹೇಳ್ತೀವಿ, ಸೂಕ್ಷ್ಮ ಮನಸ್ಸು, ಇದು ಆಕಾಶದಲ್ಲಿರುವ ಕಾಸ್ಮಿಕ್ ಎನರ್ಜಿ, ಭಗವಂತ ಅಂತ ಏನು ಹೇಳ್ತೀವಿ, ಅದರ ಜೊತೆಗೆ ಐಕ್ಯ ಆಗತ್ತೆ. ಯಾವಾಗ ಇದು ಪೂರ್ಣ ಸ್ಥಿತಿಗೆ ಹೋಗಿ ಐಕ್ಯ ಆಗತ್ತೆ, ಅದಕ್ಕೆ ಪುನಃ ಹುಟ್ಟಿಲ್ಲ.
ಇದು ಧ್ಯಾನದಿಂದ ಆಗತ್ತೆ. ಆದರೆ ಈ ಜನ್ಮದಲ್ಲಿ ಅರಿವನ್ನ ಪಡ್ಕೊಂಡಿದ್ರೆ ಈ ಜನ್ಮದಲ್ಲಿ ನಿಮಗೆ ಮುಕ್ತಿ ಸಿಗೋದಿಲ್ಲ. ಅರಿವು ಸಿಕ್ಬಿಡ್ತು, ಆದ್ರೆ ಮುಕ್ತಿ ಸಿಗಲ್ಲ. ಯಾಕೆ ಅಂತಂದ್ರೆ ಈ ಜನ್ಮದಲ್ಲಿ ನಿಮಗೆ ಅರಿವು ಸಿಕ್ಕಿದ್ರು ಕೆಲವು ಪುಣ್ಯ ಕೆಲಸಗಳನ್ನ ನೀವು ಮಾಡಿರೋದ್ರಿಂದ ಮುಂದಿನ ಜನ್ಮಕ್ಕೆ ಒಂದು ಬೇಸ ಆಗತ್ತೆ. ಮುಂದಿನ ಜನ್ಮ ಶುರು ಆಗೋವಾಗ್ಲೇನೆ ಬುದ್ಧಿಯನ್ನ ಪಡ್ಕೊಂಡಿರುವ ಜೀವವಾಗಿ ನೀವು ಬರ್ತೀರಾ. ನಿಮ್ಮ ಪ್ರಥಮ ಬೇಸ್ ಇದೆ ನೋಡಿ, ಅದು ಮೊದಲನೇ ಸ್ಟೆಪ್ಪೇ ಆಧ್ಯಾತ್ಮ ಸ್ಟೆಪ್ ಅಲ್ಲಿ ಇರುತ್ತೆ. ಹಾಗಾಗಿ ಅದಕ್ಕೆ ಮುಕ್ತಿ ಸಿಕ್ಬಿಡುತ್ತೆ ಮುಂದಿನ ಜನ್ಮದಲ್ಲಿ. ರಾಮಕೃಷ್ಣ ಪರಮಹಂಸರು ಅವರ ಹಿಂದಿನ ಜನ್ಮದಲ್ಲಿ ಅದು ಏನು ಪಾಪಕರ್ಮ ಮಾಡಿದ್ರು ಅವರಿಗೆ ಥ್ರೋಟ್ ಕ್ಯಾನ್ಸರ್ ಬಂತು. ಆದರೂ ಹೋದ ಜನ್ಮದಲ್ಲಿ ಅವರು ಆ ಅರಿವು ಅಂತ ಅನ್ನೋದನ್ನ ಏನು ಪಡ್ಕೊಂಡು ಬಂದಿದ್ರು ಅದು ಎತ್ತಿದ ತಕ್ಷಣ ಈ ಜನ್ಮದಲ್ಲಿ ಶುರು ಆಯಿತು. ಏನೇ ಕ್ಯಾನ್ಸರ್ ಬಂದಿದ್ರು ಆ ನೋವಿಂದ ನೆರಳಿದ್ರು ಮಾಡಿದ್ರು ಅನ್ನೋದು ಎರಡನೇದಿರ್ಲಿ ಒಂದ್ ಕಡೆ, ಆದ್ರೆ ಕರ್ಮನ ಅನುಭವಿಸಿ ಮುಕ್ತಿಯನ್ನ ಪಡ್ಕೊಂಡ್ರು. ಅದೇ ರೀತಿ ಈ ಜನ್ಮದಲ್ಲಿ ನೀವು ಏನು ಪಾಪಕರ್ಮಗಳು ಮಾಡಿರ್ತೀರಾ ಅದು ಮುಂದಿನ ಜನ್ಮದಲ್ಲಿ ನೀವು ಅನುಭವಿಸ್ಬೇಕಾಗತ್ತೆ. ಆದರೆ ಜೀವ ಹೊರಗಡೆ ಹೋಗುತ್ತೆ ನೋಡಿ, ನಿಮ್ಮ ಮನಸ್ಸು ದೇಹ ಆತ್ಮ ಹೋಗೋವಾಗ, ಐಕ್ಯತೆ ಆಗುವಾಗ ನಿಮ್ಮ ಮನಸ್ಸು ಯಾವ ಸ್ಥಿತಿಲಿ ಇತ್ತು ಅದರ ಮೇಲೆ ಹೋಗುತ್ತೆ ನಿಮ್ಮ ನೆಕ್ಸ್ಟ್ ಜನ್ಮ. ಸೊ ನನ್ನ ಸ್ವಿಟ್ಜರ್ಲ್ಯಾಂಡ್ ಶ್ರೀಲಂಕನ್ ತಮಿಲಿಯನ್ ಸ್ನೇಹಿತರದ್ದು ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ.